ನಮ್ಮ ಊರಾಗ ಒಬ್ಬವ ಮನೆ ಬಾಗಿಲ ಮೇಲೆ ಬೋರ್ಡ್ ಹಾಕಿದ್ನತ್ ತ ತ ದ ದ ನ ನೋಡ್ರಿ ಬೋರ್ಡ್ ಹೆಂಗದ ಏನು ಹಾಕ್ಯಾನ ಬೋರ್ಡ ತ ತ ದ ದ ನ ತ ಅಂದ್ರ ನಮ್ಮ ತಂದಿ 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 ಇನ್ನೊಂದು ತ ಅಂದ್ರ ನಮ್ಮ ತಂದಿ ದ ಅಂದ್ರ ದಾನ ಇನ್ನೊಂದು ದ ಅಂದ್ರ ಧರ್ಮ ನ ಅಂದ್ರೆ ಇಲ್ಲ ಎಷ್ಟು ಕೂಡಿ ಶಾರ್ಟ್ಕಟ್ನಾಗ ಹಾಕೋಣಂಗೆ ಮಲ್ಲಪ್ಪ ಐತಂದ್ರೆ ಅಮ್ಮ ಕಲ್ಲಪ್ಪ ಐತಂದ್ರೆ ಕೇತ್ ಹಾಕೊಳಲ್ಲ ಹಂಗೆ ತ ತ ದ ದ ನ ಅಂದ್ರೆ ನಮ್ಮ ತಂದೆ ಕಾಲು ಹಿಡ್ಕೊಂಡು ನಮ್ಮ ಮನೆ ದಾನ ಧರ್ಮ ಇಲ್ಲ. ಯಾರೇ ಭಿಕ್ಷುಕರು ಬರ್ಲಕ್ಕ ಅವ್ರಿಗೆಲ್ಲ ಇದೇ ಹೇಳವ ಏಯ್ ಮ್ಯಾಲೆ ಬೋರ್ಡ್ ಓದಿಲ್ಲ ಮಗನ ಏನು ರೀ ಸಾವ್ಕಾರ ನಾವು ದೊಡ್ಡ ಶ್ರೀಮಂತ ನೋಡ್ರಿ ನೀವು ದೊಡ್ಡ ಶ್ರೀಮಂತ ಸಾವ್ಕಾರ ಮಂದಿ ಹೊಟ್ಟೆ ಬಿಡ್ಕೊಂಡು ಕಟ್ಟಿ ಕೂತಿರ್ತಾವೆ ಬನ್ನಿಲ್ಸೋದಕ್ಕೆ ಹಾಕೊಳ್ಳಲ್ಲ ನೋಡ್ರಿ ಇಲ್ಲ ಅದು ಹೊರಗೆ ಚಾಟಿ ಹಾಕ್ಕೊಂಡು ಎಂಡಿಗಂಟು ಚಾಟಿ ಹಾಕ್ಕೊಂಡು ಕೈ ಕಿಸಿಯಾದಂದ್ರೆ ರೊಕ್ಕದಾಗ ಇಟ್ಕೊಂಡು ಕೂತಿರ್ತಾವೆ ನೋಡ್ರಿ ಹಿಂಗೆ ಲೆಕ್ಕ ಹೊಡೆದಂಗೆ ಅವ ಹಂಗಿಸೋದಕ್ಕೆ ಚಲೋ ಉಟ್ಕೊಳಲ್ರಿ ಪಾಪ ಇದು ಕಟ್ಟು ಜಿಪುಣ ಸಾವ್ಕಾರ ಎಲ್ಲ ಪಾಪ ಭಿಕ್ಷುಕರು ಯಾರಕ್ಕೆ ಬರ್ಲಕ್ಕ ನಡಿ 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 ಇಡೀ ಊರು ತುಂಬಾನು ಅವನ ಅಡ್ರೆಸ್ಸೇ ಬಿದ್ದಿತ್ತು ಏನತ್ತ ಜಿಪುಣ ಸಾವ್ಕಾರ ಅಂತ ಯಾರ ಮನೆ ಹೊಂಟಿ ಸಾವ್ಕಾರ ಮನೆ ಯಾವ ಸಾವ್ಕಾರ ಜಿಪುಣ ಸಾವ್ಕಾರ ಎಲ್ಲರೂ ಹಿಂಗೆ ಕರಿತಿದ್ರು. ಒಮ್ಮೆ ಪರಮಾತ್ಮನಿಗೆ ಸಿಟ್ಟು ಬತ್ತು ಪರಮಾತ್ಮಗ ಸಿಟ್ಟು ಬತ್ತು ಸಿಟ್ಟು ಬಂದು ಏನಂದ ಇಷ್ಟು ಸಂಪತ್ತು ಕೊಟ್ಟೀನಿ ಇರಿ ಸಿರಿತನ ಕೊಟ್ಟೀನಿ ಈ ಮಗ ಯಾರಿಗೂ ಒಂದು 5 ರೂಪಾಯಿನೂ ಕೂಡ ದಾನ ಮಾಡಲ್ನಲ್ಲ ಕೊಡೆಗೆ ಅಂದ್ರೆ ನಾನೇ ಹೋಗಿ ಅವನ ಕಡೆ ಎಸ್ಕೊಂಡು ಬರ್ಬೇಕಂತಂದು ಪರಮಾತ್ಮನೇ ಬಂದ. ಕಾವಿ ಬಟ್ಟೆ ತೊಟ್ಟ ಏನ್ರಿ ಕೈಯಾಗಂದ ಕಡಾವಿ ಒಂದು ಕೈಯಾಗಿ ಯೋಗದಂಡ ಒಂದು ಕೈಯಾಗ ಕಮೆಂಡ್ ಹಿಡ್ಕೊಂಡು ಜಟಾ ಬಿಟ್ಕೊಂಡು ಬಂದ ಬೇಕ್ಷಾಂದಿ ಅಂದ. ಅಂದ್ಕೊಳ್ಳೆ ಸ್ವಾಮಿ ಬಾಗಿಲ ಮೇಲೆ ಬೋರ್ಡ್ ಓದಿದಿಲ್ಲ ಎಲ್ಲ ಓದೇ ಮುದ್ದ ಬಂದಿನಿ ಅಂದವ್ ಎಲ್ಲ ಓದೇ ಮುದ್ದ ಬಂದಿನಿ ಮತ್ತೆ ಓದೋದು ಯಾಕೆ ಬಂದಿದಿ ನಮ್ಮದು ಅಡ್ರೆಸ್ ಅದೇ ನಮ್ಮದು ತದಾನೆ ನಿಮ್ಮ ಅಣ್ಣತಂಬ್ರೆ ನಾವು ಏನ್ರಿ ನೀ ಇನ್ನ ಸಣ್ಣವಿದ್ದಿ ಅವಾಗಂದ್ರೆ ನಮ್ಮಪ್ಪ ನಿಮ್ಮಪ್ಪ ಬ್ಯಾರೆ ಆಗ್ಯಂದ ಹೊರಗೆ ಹೋಗ್ಯಾರ ಅದಕ್ಕೆ ನಾ ಈಗ ಆಸ್ತಿ ಒಯ್ಲಕ್ಕೆ ಬಂದೀನಿ ಅಂದ. ನೀ ಸನ್ಯಾಸಿ ಆಗಿದ್ದು ನೀ ಆಸ್ತಿ ತೊಗೊಂಡು ಏನು ಮಾಡ್ತೀಯ ಅಂದ. ಸನ್ಯಾಸಿ ಆಗಿನಂದ್ರೆ ದಾನ ನೀಡು ಅಂದ. ಆಸ್ತಿ ಕೊಡ್ತೀಯ ದಾನ ನೀಡ್ತೀಯ ಇದು ಸಾವ್ಕಾರ ವಿಚಾರ ಮಾಡ್ತು ಆಸ್ತಿಯಲ್ಲಿ ದಾನ ಎಲ್ಲಿ ಒಂದು ಬಗ್ಗೆ ಜ್ವಾಳ ಹಾಕಿದ್ರೆ ಹೋಗ್ತದೆ ಇದು ಏನ ದಾನನೇ ಕೊಡ್ತೀನಿ ಅಂದ. ಆಯ್ತು ದಾನನೇ ನೀಡು ಅಂದ. ನೀಡು ಈಗ ನೀಡಲ್ಲ ನಾಳೆ ಜ್ವಾಳ ಬಿತ್ತಿ ತೆನಿ ಬಿಡ್ತಿರ್ತದಲ್ಲ ಅಗ್ದಿ ತೆನಿ ಹುರ್ಬತ್ತಾಗಿರ್ತದಲ್ಲ ಅವಾಗ ಬಾ ಹೋಗ್ ಅಂದ. ಆಯ್ತು ತಿಳ್ಕೊಂಡೊಂದು ವಾದವ ಅವಾಗೇ ಬರ್ತೀನಿ ಇವನಿಗೇನು ಪರಮಾತ್ಮ ಏನು ಬಸ್ ಹತ್ತದ ಅಲ್ಲ ಕಾರ್ ತೊಗೊಂಡು ಬರ್ದು ವಾದ ಕರೆಕ್ಟ್ ಅಂದ. ಜ್ವಾಳ ಹುರ್ಬತ್ತ ಇನ್ನೇನು ರಾಶಿ ಸಮೀಪ ಬಂದಿತ್ತು ಬಂದ ಏನಪ್ಪ ಮತ್ತೆ ಹುರ್ಬತ್ತ ಆದ ಬಳಿಕ ಬಾ ಅಂದಿದ್ರು. ಅಲ್ಲ ತೆನಿ ಬಿಟ್ಟುಕೊಳ್ಳಿ ಹುರ್ಬತ್ತಾಗ ನಿನಗೇನು ನೀಡ್ಲಿ ನಾವು ನಾಳೆ ರಾಶಿ ಆಗೋ ಟೈಮ್ದಾಗ ಬಾ ಹೋಗಿ ಅಂದ. ಆಯ್ತು ಅವಾಗೆ ಬರ್ತೀನಿ ಅಂತ ಮತ್ತೆ ವಾದ ಕರೆಕ್ಟ್ ರಾಶಿ ಆಗಿತ್ತು ಚೀಲ ತುಂಬಲಕತ್ತಿದ್ರು ಬಂದ ಮನಪ್ಪ ಮತ್ತು ರಾಶಿ ಆಗಿ ಚೀಲ ತುಂಬಾಗಂದ ಕಣದಾಗ ಬಾ ಅಂದಿದ್ದರು. ಚೀಲ ತುಂಬಿಕೊಂಡು ನಿನಗೆ ನೀಡ್ಲಿ ಅನ್ನ ನಾಳೆ ನಮ್ಮ ಮನೆ ಬಕರ್ದಾಗ ಹಾಕ್ತೀವಿ ನಾಳೆ ಬಾ ಅಂದ. ಬಕರ್ದಾಗ ಹಾಕಾಗ ಬಾ ಇವ ಅಂದ. ಆಯ್ತು ಅವಾಗೆ ಬರ್ತೀನಿ ಅಂತ ಇವ ಪರಮಾತ್ಮ ವಾದ. ಒಂದು 5-6 ದಿವಸ ಬಿಟ್ಟು ಅವ್ರ ಜ್ವಾಳ ಎಲ್ಲ ಬಕಾರಕ್ಕೆ ಹಾಕ್ತಿರು. ಬಕಾರ ಹಾಗೆ ಎತ್ಕೊಂಡಿದ್ದು ನೋಡವಾಗ ಏನ್ರಿ ಹಾಗೆ ಹಾಕತ್ತಿದ್ರು. ಕರೆಕ್ಟ್ ಇವ ಗೊತ್ತಾಗಿತ್ತು ಅವ್ನು ಸಾವ್ಕಾರಗ. ಯಾರೋ ನಮ್ಮ ಮೂರನ್ನೋರು ಫೋನ್ ಹಚ್ಚಿ ಹೇಳಕತ್ತಾರ ಈ ಮಗನಿಗೆ ಏನ್ರಿ ಯಾರೋ ಫೋನ್ ಹಚ್ಚಿ ಹೇಳಕತ್ತಾರ ಇವತ್ತು ಹೆಂಗೂ ಹಾಗ್ಯಾಕಂದ್ರೆ ಜ್ವಾಳ ಹಾಕ್ತೀನಿ ಇವತ್ತು ಗ್ಯಾರಂಟಿ ಬಂದೇ ಬರ್ತಾನ ಇದು ಹಾಗೆ ಬಿಡಬಾರ್ದು. ಮತ್ತು ಈಗ ಅವನಿಗೆ ನೀಡಿದ್ರು ನನಗೆ ಜಿಪುಣ ಸಾವ್ಕಾರ ಅಂತಾರ ನೀಡಲಿಲ್ಲ ಅಂದ್ರೂ ಜಿಪುಣ ಸಾವ್ಕಾರ ಅಂತಾರ. ನೀಡಿ ಜಿಪುಣ ಸಾವ್ಕಾರ ಯಾಕೆ ಅನಿಸ್ಕೊಳ್ಳ ನಾನು ನೀಡ್ಲಾರ್ದೇನೆ ಜಿಪುಣ ಸಾವ್ಕಾರ ಅನಿಸ್ಕೋಬೇಕಂತ ತಿಳ್ಕೊಂಡು ಹೆಣ್ತಿ ಕರ್ದ ಹೊರಗೆ ಕೂತಿದ್ದ. ಅಲ್ಲಿ ಮುಂದೆ ಹಾಗೆ ಇತ್ತು ಜ್ವಾಳ ಹಾಕೋರು ಹಾಕ್ತಿದ್ರು. ಇವ ತೆಕ್ಕೆಗೆ ಇಟ್ಕೊಂಡು ಚಾಪಿ ಹಾಕ್ಕೊಂಡು ಕುಂತಿದ್ದ. ಹೆಣ್ತಿ ಕರ್ದ ಏನ ಅಂದ ಏನ್ರಿ ಇಲ್ವಾ ಇಲ್ಲಿ ನಾ ಯಾವ ಟೈಮ್ ಕೇಳಿನ ಆಯಾ ಟೈಮ್ ಕರೆಕ್ಟ್ 500 ಬಂದಾನ ಇವತ್ತು ಗ್ಯಾರಂಟಿ ಬಂದೇ ಬರ್ತಾನೆ ಯಾರು ಹೇಳಕತ್ತಾರ. ಅದಕ್ಕೆ ನೀ ಏನು ಮಾಡುವ ಅವ್ನು ಒಳಗೆ ಕಾಲು ಇಟ್ಟುಕೊಳ್ಳೋ ಒಂದು ಸೌನ್ ಹೊಯ್ಕೊಳಕ್ಕೆ ಚಲೋ ಮಾಡು ನೀ ಹಳ್ಳಕ್ಕೆ ಚಲೋ ಮಾಡು ನಾ ಸತ್ತಂಗೆ ಬೀಳ್ತೀನಿ ಅಂದ. ಆಕೆ ಅಂದ್ಲು ನಿನಗೇನು ಬಂದ ನಿನ್ನ ಬಾಯ ಮಣ್ಣು ಅಲ್ಲ ತುಂಬಿದ ಮನೆ ನಾಯ ಕಳ್ಳಿ ಅಲ್ಲಕ್ಕಿ ತುಂಬಿದ ಮನೆ ನಾಯ ಕಳ್ಳಿ ನಾ ಅಳಲ್ಲ ನೀ ಹತ್ತಂಗೆ ಮಾಡ ಹತ್ತಂಗೆ ಮಾಡು ಸುಮ್ಮನೆ ಯಾಕೆ ಕಳ್ಳಿ ನಾ ಅಳಂಗಿಲ್ಲ ತಕ್ಕಿ ನೀ ಹತ್ತಂಗೆ ಮಾಡ ನಾ ಸತ್ತಂಗೆ ಬೀಳ್ತೀನಿ ನಾ ಅಳಲ್ಲ ನೋಡಿ ನಿನಗೆ ಇವತ್ತು ಡೈವರ್ಸ ಕೊಡ್ತೀನಿ ಅಂದ. ಹಳ್ಳಿಲ್ಲ ಅಂದ್ರೆ ಆಯ್ತು ನನಗೇನು ಮಾಡ್ತಾನೆ ಅಳ್ತೀನಿ ತಗೋ ತಿಳ್ಕೊಳ ಎಷ್ಟು ಮಾತುಕತೆ ಆಗೋದ್ರಾಗ 500 ಒಳಗೆ ಕಾಲು ಇಟ್ಟೇ ಬಿಟ್ಟ. ಕಾಲು ಇಳುದ್ರಾಗಿಕ್ಕಿ ಹೆಣ್ಮಗಳು 500 ನೋಡೋ ಲಬ್ 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 ಹೊಡ್ಕೊಳಕತ್ತ ಒಂದು ಸಾವನು ಹೊಯ್ಕೊಳಕತ್ನ ಹ್ಯಾ ಮಾಡ್ಲೆವ್ವ ಕೂತಲೆ ವಾದ್ನಲ್ಲೆವ್ವ ನನಗೇನು ಹೇಳಿವಾದ ನನಗೆ ಏನಿಟ್ಟು ಅಂಟ ಒಂದು ಸಾವನು ಅಳ್ಳಾಕತ್ತು
ಅಳುದ್ರಾಗ ಅವು ಚೀಲ ಬಕರಕ್ಕೆ ಹಾಕ್ತಿದ್ವು ಹೊಗೆಗೆ ಹಾಕ್ತಿದ್ವಲ್ಲ ಆಳು ಮನುಷ್ಯರು ಅವು ಬಂದು ಯಾಕ್ರಿ ಅವು ಏನೈತಿ ಏನು ಹೇಳತ್ತಮ್ಮ ನಿಮ್ಮ ಸಾವುಕಾರ ಕೂತಲ್ಲೇ ವಾದ್ನಪ್ಪ ನಾ ಹ್ಯಾಂಗೆ ಮಾಡಲಿ ಮುಂದಿನ ಜೀವನ ಈಕಿ ಚಲೋ ಮಾಡೋದು ಅವು ಪಾಪ ಅವನ ಆಳು ಮನುಷ್ಯರು ಡಾಕ್ಟ್ರೇನ ಇದು ನರ್ಸ್ ಬೈನ ಪಾಪ ಮೂಗಿನ ಬಲ್ ಕೈ ಇಟ್ಟು ಮತ್ತೆ ಉಸಿರು ಬಂದು ಹಿಡ್ದು ಏನ್ರಿ ಹೊಟ್ಟೆ ಮ್ಯಾಗ ಕೈ ಇಟ್ಟು ಹೊಟ್ಟೆ ಸಾವುಕಾರ ಹೊಟ್ಟೆ ಬಾತಿ ಹೋದಂಗೆ ಹೋಗಿರ್ತಾವ ಈಗ ಹೊಟ್ಟೆ ಮ್ಯಾಗ ಕೈ ಇಟ್ಟು ಹೊಟ್ಟೆ ಬಿಗಡ್ದ ಅವು ಆಳು ಮನುಷ್ಯರು ಅವರ ಅಪ್ಪರು ಹೋದಿದ್ದೆ ಕರಿಯರ್ ಎತ್ಕೊಂಡು ಅವು ಒಳ್ಳಾಕತ್ತು ಹೇಳ್ತೀನಿ ನಿಮಗೆ ಇವು ಎಲ್ಲ ಹೊಡ್ಕೊಂಡು ಅಳೋದ್ರಾಗ ಓಣ್ಯಾಗಿನ ಮಂದಿ ನಾ ಕೊಡು ನೀ ಕೊಡು ಅಂಥದ್ರಾಗ ಇವ ಭಿಕ್ಷಾಂದಿ ಎಂದ ಆಕಿ ಅಂದು ನನ್ನ ಗಂಡ ಸತ್ತಿದ್ದೆ ಅಂದ ನನಗೆ ಹತ್ತದ ನಿನಗೆಲ್ಲಿ ಭಿಕ್ಷಾ ನೀಡಲಿ ಮತ್ತೆ ಯಾವಾಗರೆ ಬಾ ಹೋಗು ನಾ ಆಮೇಲೆ ಮತ್ತೊಮ್ಮೆ ಬಂದಾಗ ನೀಡ್ತೀನಿ ಹೋಗು ಅವ ಅಂದ ಪಾಪ ಯವ ಊರ ದೊಡ್ಡ ಹಿರಿಯ ಮನುಷ್ಯ ದೊಡ್ಡ ಸಾವುಕಾರ ಏನ್ರಿ ಸತ್ತಿದ ಕಣ್ಣಾರೆ ಕಂಡು ಕಿವಿಯಾರಿ ಕೇಳಣ ಹಂಗೆ ಹೆಂಗೆ ಹೋಗ್ಲೇವ ಹೆಂಗೂ ಬರೋ ಬಂದಿನಿ ಮಣ್ಣು ಕೊಟ್ಟೆ ಹೋಗ್ತೀನಿ ಕೂತಾವ ಕಟ್ಟಿ ಮತ್ತ ಇವುಗಳಂದ್ರೆ ಹಗರಿರ್ತಾರಂದ್ರೆ ನೀವು ಹಗರಿರಂಗಿಲ್ಲ. ನಮ್ಮಲ್ಲಿ ಒಂದು 500 ಬಂದಿತ್ತು 500 ಬಂದದ ಈಗ ಮನೆಯಾಗಿದ್ರಂದ ಈಗ ನೀಡಿ ಅಡ್ಡು ಗಂಡ ಹೆಂಡತಿ ಅಡ್ಡು ಕೆಟ್ಟ ಜಿಪಣ ಅದಾವ ಈಗ ನಾನು ಭಿಕ್ಷಾ ನೀಡ್ರಿ ಅಂದ್ಕೊಂಡು ನೀಡಲ್ಲ ನಮ್ಮ ಮನೆಗೆ ಎಲ್ಲರೂ ನಿರಾರಿದೀವಿ ಅಂದ ಇವ 500 ಅಂದ ನೀವು ಎಲ್ಲಿತನ ಉಣಂಗಿಲ್ಲ ಅಲ್ಲಿತನ ನಾನು ಉಣಲ್ಲ ನಿಮ್ಮ ಮನೆ ಕಟ್ಟೆಗೆ ಕುಂದಿರ್ತೀನಿ ಅಂದ ಏಯ್ ಕುಂದಿರ್ತಿ ಹೊರಗೆ ಕುಂದ್ರ ನಡಿ ಅಂದು ರಾತ್ರಿ 9ಕ್ಕೆ ಹಾಕಿನ ಗಂಡ ಬಂದ ಬರೋದ್ರಾಗ ಅಂದ ಏನು ಮಾಡಿದೆ ಯಾಕೆ ಅಲ್ಲಿ ಹೊರಗೆ 500 ಮಕ್ಕೋಣ ನಾವು ಎಲ್ಲಿತನ ಉಣಂಗಿಲ್ಲ ಅಲ್ಲಿತನ ಅವನು ಊಟ ಬಿಟ್ಟು ಕೂತಾನ ಉಂಡೆ ಹೋಗ್ಬೇಕತ್ ಕೂತಾನ ಮತ್ತೆ ಹ್ಯಾಂಗ ನಾನು ಎಲ್ಲ ಮಾಡ್ತೀನಿ ಸುಮ್ ಕುಂದ್ರ ನೀ ಸಪ್ಪಳಾರ್ದು ಮಾಡ್ತೀನ ಸುಮ್ ಕುಂದ್ರ ಅಂದು ಯಾವಾಗಿಂದ ಸುಮ್ ಕುಂದ್ರ ಅಂದು ಕೂಡೇನ ಪಾಪ ಸುಮ್ ಕೂತಿದ್ದು ಈಗ ಏನು ಮಾಡೋದು ಸಣ್ಣಗೆ 500 ಬೇಕಂತ ಗೊರ್ರತ್ ಮಾಡವ ಮಾಡ್ಕೊಳ್ಳಿ ರೀ ನಿದ್ದೆ ಎತ್ತದ್ರೆ ಮಾಡ್ತೀನಿ ಒಳಗೆ ಹೋಗಿ ಎಲ್ಲ ಲೈಟ್ ತೆಗೆದವ ನಿದ್ದೆ ಎತ್ತದ್ರಾಗ ಮಾಡ್ಬೇಕಲ್ಲ ಎಲ್ಲ ತೆಗೆದವ ಒಳಗೆ ಹೋಗಿ ಏನು ಮಾಡಿ ಹೇಳ ಸಪ್ಪಳಾರ್ದು ಮಾಡ್ಬೇಕಲ್ಲ ಅಡಿಗೆ ಯಾಕ ಸುಭದ್ರಕ್ಕ ಏನ್ರಿ ಸಪ್ಪಳಾರ್ದು ಮಾಡ್ಬೇಕಲ್ರಿ ಯಾವಾಗಿಂದ ಸಪ್ಪಳಾಲ ಮಾಡ್ಬೇಕು ಈಗ ಏನು ಮಾಡ್ಯಾಳ ಶಾವಿಗೆ ಹಾಕ್ಯಾಳ ಶಾವಿಗೆ ಹಾಕ್ಯಾಳ ಶಾವಿಗೆ ಕುದ್ದದ ಅಗದಿ ಚಂದ ಸಕ್ಕರೆ ತುಪ್ಪ ಅದೆಲ್ಲ ಕಲಿಸಿಟ್ಟಾಳ ಇದು 500ಗೆ ನಿದ್ದೆ ಹತ್ತದ ಬಳಕ ಉಣ್ಬೇಕು ಇವ 500 ಆಟಕ್ಕೆ ಮಾಡಿ ಇಡುತ್ತಾನೆ ಇವ ಎಲ್ಲಿಗೆ ಬಂದಾನ ಬೆಳಕಂಡಿ ಮಾಳಿ ಮೇಲೆ ಬಂದಾನ ಮಾಳಿ ಮೇಲೆ ಬಂದು ಅಡುಗೆ ಮನೆ ಬೆಳಕಂಡಿಗೆ ಅಂದ ನೋಡಕತ್ತಾನ ಮಾಡಿ ಅಂದ ಅಂದು ಇದು 500 ಮಾಡ್ಕೊಂಡು ನಿದ್ದೆ ಹತ್ತು ಬಳಕ ಅದು ಉಣ್ಬೇಕು ಹತ್ಕೊಂಡು ಈಕೆ ಮಾಡಿಟ್ಟು ಅಡುಗೆ ಮನೆ ಬಾಗಿಲು ಹಾಕೊಂಡು ಈಕೆ ಹೊರಗೆ ಗಂಡ ಹೆಣ್ತಿ ಹೊರಗೆ ಮಾಡ್ಕೊಂಡ್ರೆ ಇದಕ್ಕೆ ಬೆಳಕಣಿಗಿಂದ ಆಯ್ತು ಒಳಗೆ ಇಳಿತಾಯ್ತು ಇಳಿದು ಏನು ಮಾಡ್ತು ಶಾವಿಗೆ ಬೊಗೋಡಂದು ಫುಲ್ಲು ಹೊಡೆದು 500 ಕಂಡಂಗೆ ಹೊಡೆದು ಮಗ ಏನು ಮಾಡಿಟ್ಟನ ಹೆಂಡಿ ತಂದಿಟ್ಟಾನ ಅದ್ರಾಗ 500 ಹೆಂಡಿ ತಂದಿಟ್ಟಾದ ಇವ ಉಂಡು ಬಂದು ಕೂಡಲೆಲ್ಲ ಈಕೆಗೆ 500 ನಿಂತು ಎತ್ತಿದ ಬಾ ಹೋಗುದು ಬಾ ಒಳಗೆ ಹೋಗ್ಯಾವ ಅಡುಗೆ ಮನ್ಯಾಗ ಹೋಗಿ ಅಂದ್ರೆ ಸುಮ್ಮ ತಿನ್ಬೇಕಿಲ್ಲ ನೀ ತಿನ್ಸು ನಾ ತಿನ್ಸು ಅದಿಲ್ಲ ಹಿಡಿತು ಕತ್ತಲ್ದಾಗ ಸುಮ್ಮನೆ ನಿಂದು ನೀ ತಿನ್ನ ನಾ ತಿಂತೀನಿ ಇನ್ನೂ ನೀ ತಿನ್ಸು ನಾನು ಪಾಪ ಅವನು ಇಟ್ಟು ತೊಗೊಂಡ ಆಕಿನೂ ಇಟ್ಟು ತೊಗೊಂಡು ಇವನ ಬಾಯಿಗೆ ಹಾಕಿ ಆಕಿನ ಬಾಯಿಗೆ ಮಾಡಿಟ್ಟು ಇದು ಯಾಕೋ ಇದು ಶಾವಿಗೆ ಹತ್ತದಂಗೆ ಹತ್ತಲಾಗ್ಯದಲ್ಲ ಇದು ಶಾವಿಗೆ ಹತ್ತಲಾಗ್ಯದಲ್ಲ ಅಂದ ಅಯ್ಯೋ ಶಾವಿಗೆ ಇಲ್ಲಾರ್ದು ಮತ್ತೇನು ಇರ್ತದ ಅಲ್ಲ ಇದು ಒಂಥರ ಏನೇನೋ ಹತ್ಲಾಕತ್ತದ ಅಂದವ ಆಮೇಲೆ ಬೆಳಕು ಹಾಕಿ ನೋಡ್ತಾವ ಬೋಣಿ ತುಂಬ ಹೆಂಡಿ ಇಟ್ಟನ ಆಮೇಲೆ ಇವು ಅಂದ್ರೆ ಇದು ಯಾರು ಇಟ್ರು ಹ್ಯಾಂಗೆ ಇಟ್ರು ಅಂದ ಕೈ ಹೊರಗೆ ಬಂದತ್ತ 500 ಐಗಳು ಕೆಟ್ಟ ಕ್ವಾಡಾಗಿರ್ತು 101 ಸತ್ತು ಬಳಕ ಒಂದು ಹುಟ್ಟಿರ್ತದೆ ಇದು ನೀವೇನು ಅಷ್ಟು ಸರಳ ತಿಳಿಬೇಡ್ರಿ ಅಂದ್ರೆ 101 ಕ್ವಾಡಗಲ್ಲ ಕ್ವಾಡ ಗುಣ ಇರೋರು ಸತ್ತಾಗ ಒಂದು 500 ಹುಡ್ತದ ತೀತಿಲ್ಲ ಪಾಪ ಇವ ಸ್ವಾಮಿ ಕೂತ್ಬಿಟ್ಟ ಕಟ್ಟಿ ಏನ್ರಿ ಹೆಂಗೆ ಹಿರಿಯ ಮನುಷ್ಯನ ಕಿವಿಯಾರಿ ಕೇಳಿ ಕಣ್ಣಾರಿ ನೋಡಿ ಹಂಗೆ ಹೋಗ್ಲಿವ ಅವನು ಮಣ್ಣು ಕೊಟ್ಟೆ ಹೋಗಿನ ಕೂತ ಹಿಕ್ಕಿ ಹೇಳೋದು ಬಿಡಲಿಲ್ಲ ಓಣ್ಯಾಗ ನೀ ಬಾ ಹೆಣ್ಮಕ್ಳದೊಂದು ರೂಢಿ ಇರ್ತದೆ ನೋಡ್ರಿ ಮೈ ತೊಗೊಳಕ್ಕಿಂತ ಮೊದಲೊಮ್ಮೆ ಹೆಣ ನೋಡಿ ಬರೋದು ಹಿಂಗೆ ಮೂಗಿಗೆ ಹಿಂಗೆ ಸರ್ಗ ಹಚ್ಕೊಂಡು ಸುಮ್ಮನೆ ಅವ ಏನು ಸಂಬಂಧ ಇಲ್ಲ ಸೂತಿರಲ್ಲ ತಂಗಿ ಮುಂಜಾನೆ ಇಲ್ಲೇ ಕೂತಿದ್ದು ನಾವು ಕಟ್ಟಿಗಿದ್ದು ಹೊಂಟಿದ್ದೇನ ಹೌದು ನೀ ಅದಕ್ಕೆ ಹೊಂಟ್ರಿ ಇವ ಕಟ್ಟಿ ಕೂತ್ರ ಬತ್ತಂದ್ರೆ ಎಲ್ಲರೂ ಹೋಗುದೇ ಏನು ಮಾಡೋದು ಅದು 1000 ಏನು ಮೂಗೇರಿಸಿ ಹೋಗಿ ನಿಂತದೆ ಮಾಡಿ ಮೊನ್ನೆಂದ ಮೈ ತೊಗೊಂಡು ಕಣ್ಣಂಗೆ ತಿನ್ನೋದು ತಿಂದು ಮತ್ತೆ ಹೋಗೋದು ಹೋಗಿ ಏನು ಮಾಡ್ತೀರಿ ಸುಮ್ಮನೆ ಯಾವಾಗ ಕೇಳ್ತಾಳೆ ಯಾವಾಗ ಕೇಳಲ್ಲ ಅಯ್ಯೋ ನೋಡಿ ಅದ್ರ ಸಸಿ ನೋಡಿ ಹ್ಯಾಂಗೆ ಕೂತದ್ರ ಬಾಯ ಮಣ್ಣು
ಕಲ್ಲು ಕುಂತಂಗೆ ಯಾವತ್ತು ಹತ್ತಿ ಸತ್ರ ಒಂದು ನನಗೆ ಕಣ್ಣ ನೀರು ತೆಗಿಲ್ಲ ತಂಗಿ. ಇಂಥ ಸ್ವಸ್ಥರು ಯಾರಿಗೂ ಸಿಗಬಾರ್ದೇವು. ಏನು ಮಾಡ್ಬೇಕು ಯಾವ ಸಿಕ್ಕಾವ. ಹೇಳ್ತೀನಿ ಒಂದು ಸಾವನ್ನ ಸುಮ್ಮನೆ ಹೇಳೋದು ಊರಾಗಿನ ಮಂದಿ ಹೇಳ್ತೀನಿ ಕಣ್ಣ. ಏನ ಸತ್ತವ್ರ ಮನೆಯವ್ರಿಗಿಂತ ಮಗ್ಗಲ ಮನೆಯವ್ರು ಹೇಳೋದು ಭಾಳ. ಮಲ್ಲವ ನಿನ್ನ ದೈವ ಸುಮಾರದ ಮಲ್ಲವ. ಹೌದು ಆಕಿನ ದೈವ ಸುಮಾರು ಇದ್ದಿದ್ದೆ. ನೀ ಯಾಕೆ ಹೇಳಕತ್ತಿದ್ದೆ? ಆಕೆ ಗೊತ್ತಾಗ್ಯದಕ್ಕೆ ಅವ್ನು ವಾದ ಬಳಕೆ ಗೊತ್ತಾಗ್ಯದಕ್ಕೆ. ಹೇಳ್ತೀನಿ ಇವಾಗ ಸಾವುಕಾರ್ತಿ ಒಂದು ಸೌನ್ ಒಳ್ಳಾಕತ್ಲು ಓಣ್ಯಾಗ ನಾ ಬಾ ನೀ ಬಾ ಯಕ್ಕ ದೇವ್ರು ನಿನಗೆ ಅನ್ಯಾಯ ಮಾಡಿದ್ನೆ ಅಕ್ಕ. ಕೂತಲೆ ಬಾದ್ಮೇಲೆ ಅಕ್ಕ ನಿನಗೇನು ಹೇಳಾರ್ದು ಕೇಳಾರ್ದೆ ಬಾದ್ಮೇಲೆ ಅಕ್ಕ. ಇದು ಸತ್ತಂಗೆ ಬಿದ್ದಿದ್ದು ಆಕೆ ಒಬ್ಬಕ್ಕಿಗೆ ಗೊತ್ತದ, ಯಾರಿಗೆ ಗೊತ್ತಿಲ್ಲ, ಅವನಿಗೆ ಒಬ್ಬನಿಗೆ ಗೊತ್ತದ. ಎಲ್ಲ ಮಂದಿ ಕೂಡಿಬಿಡ್ತು ಊರಾಗ. ಅಂದ ಮತ್ತು ಹಿರಿಯರು ಬರ್ತಾರೆ ನೋಡಿ, ಗೌಡ್ರು ಶ್ರೀಮ ಅವರೆಲ್ಲ ಹಿರಿಯರು ಬಂದಂದ ಹಲೋ ಎಲ್ಲ ಕಡೆ ಫೋನ್ ಹೊಡೆದ್ರು. ಬೀಗರು ನೆಂಟರು ಯಾರು ಟ್ರಾಕ್ಟರ್ ತೊಗೊಂಬ, ಯಾರು ಲಾರಿ ತೊಗೊಂಬ, ಕಾರ್ ತೊಗೊಂಬ, ಸೈಕಲ್ ಮೋಟರ್ ತೊಗೊಂಬ, ಕೊಂಡಂಗೆ ಜನ ಸೇರ್ತು. ಇವ ಮಗ ಅಂದ ಇದಕ್ಕೆ ಚಂದಾಗಂದ ಅಗದಿ ಮೈಗೆ ತೊಳೆದು ಇದು ಸತ್ರೆ ಆ ಕಡೆ ಅಳಿಗಿಡ್ಬೇಕಲ್ಲ, ಇದಕ್ಕೆ ಚಂದ ತೊಳೆದು ಮೈಗೆ ತೊಳೆದು ದಿನ ಇದೇನು ಜೀವನದಾಗ ಇಬುತಿ ಹಚ್ಚಿದ್ರೆ ಅವತ್ತು ರಬ್ಬಾಗಿ ಇಬುತಿ ಹಚ್ಚಿ ಅಗದಿ ರುಮಾಲಿಗೆ ಮರ ಸುತ್ತಿಸಿ ಕುಂದ್ರಸೋದು. ಕೂತ ಜರಾ ಕಣ್ಣು ತೆಗದ ಅಲ್ಲೇ, ಜರಾ ಕಣ್ಣು ತೆಗೆದ 500 ಮುಂದೆ ಕೂತಾನ, ಕಟ್ಟಿಗೆ ಕೂತಾನ ಅಲ್ಲಿ. ಎಪ್ಪು ಒಂದು ಕಣ್ಣು ಮುಚ್ಚದ. ಹೇಳ್ತೀನಿ ಅಳವರು ಅಳ್ತಾರೆ, ಕರೆಯವರು ಕರೀತಾರೆ. ಸಾಯಂಕಾಲ 5 ಆಯಿತು, ಎಲ್ಲ ಕಡೆ ಹೆಣ್ಮಕ್ಳು ಬಂದರು, ಗಂಡಸು ಮಕ್ಕಳು ಬಂದರು, ಎಲ್ಲರೂ ಬಂದರು. ಎಲ್ಲರೂ ಅಪ್ಪ ನಮಗೆ ಮೋಸ ಮಾಡುವಾದೆ ಅಪ್ಪ, ನಮಗೆ ಏನು ಹೇಳಿಲ್ಲ ಅಲ್ಲಿ ಅಪ್ಪ. ಇವು ಮಕ್ಕಳು ಅವು ಹೆಣ್ಮಕ್ಳು ನನಗೇನು ಕೊಟ್ಟು ಹೋಲಿಲ್ಲ ಅಲ್ವ ಅಪ್ಪ. ಅವು ಹೆಣ್ಮಕ್ಳು ಒಂದು ಸೌಂಡ್ ಹೊಡ್ಕೊಳಕತ್ತಿದ್ದು. 5 ಆಯಿತು. ಮೊದಲೇ ದೊಡ್ಡ ಶರೀರಿ ಎಲ್ಲರ ಹೆಣ ಸೋರ್ಗಿರಿತ್ತು. ಎತ್ತರಿನ 5 ಆಯ್ತು ಕೊಡೋದು. ಆಯ್ತು ಎತ್ತರ ಅನ್ನೋದ್ರಾಗ ಆಕಿ ಹೆಣ್ತೇನಲ್ಲು ಎಣ್ಣ ಅವನು ಎತ್ತಬೇಡ್ರಿ ಅಪ್ಪ, ಅವ ಸತ್ತಿಲ್ರೇ ಎಣ್ಣ ತಿಕ್ಕಿ, ಅವ ಸತ್ತಿಲ್ರೇ ಎಣ್ಣ ತಿಕ್ಕಿ ಅಳ್ಳಕತ್ತಾಳ. ಅವು ಊರಾರ ಮಂದಿ ಹಿರಿಯರು ಇಲ್ಲ ಅವ ತಾಳಕ್ಕೂ ಸಮಾಧಾನ ಮಾಡ್ಕೊ ಅದಕ್ಕೆ ಆ ಕಡೆ ಒಯ್ದ್ರ ತಾಗ ಕರ್ಕೋರಿ ಹಿಂದೆ ಕರ್ಕೋರಿ ಇರ್ಲಿ ಅವ ಸಮಾಧಾನ ಮಾಡ್ಕೋರಿ. ಹೇಳ್ತೀನಿ ಇದಕ್ಕೆ ಆ ಕಡೆ ದಬ್ಬುದ್ರು, ಇದು ಹೆಣ ಎತ್ತಿದ್ರು, ಒಯ್ದು ವಿಮಾನದಾಗ ಕುಂದ್ರಿಸಿದ್ರು. ಹಿಂಗೆ 4 ಮಂದಿ ಹಿಡಿದು ಎತ್ತಿದ್ರು. ಅದು 4 ಮಂದಿ 7 ಹೆಣ ಅನ್ನೋದು ಅದು ಕೊಂಡಾಬಿಟ್ಟು ದಪ್ಪ ಹೆಣ. ಇನ್ನು ನನ್ನಂತವಕ್ಕಾದ್ರೆ 4 ಮಂದಿ ಎತ್ತಾರ. ಅದು ದೊಡ್ಡ ಹೆಣ, ಅದು ದೊಡ್ಡ ಸಾವುಕಾರ ಹೆಣ. ನನ್ನಂತವ್ರು 5-6 ಮಂದಿ ಹಾಕಿದ್ರು ಅವ್ನು ಹೆಣದಾಗ. ಹೇಳ್ರಿ ಪಾಪ ಅಂತ ಹೆಣ. ಹೇಳ್ತೀನಿ ನಿಮಗೆ ಎಲ್ಲವೂ ಕೂಡ ಒಂದು ಎತ್ತದು ಕೂಡ ಮ್ಯಾಲೆ ಕೂತ್ನಲ್ಲ, ಕೂತ್ಕೊಂಡು ಜರಾ ಕಣ್ಣು ತೆಗೆದು ನೋಡ್ದ. ಅವ 500 ಅದು ಹೆಣದ ಮುಂದೆ ಏನವ ಇಲ್ಲೇ ಹೆಣದ ಮುಂದೆ ಅದನ್ರಿ. ಮಾಡಿದ್ ಮತ್ತೆ ಗಪ್ಪನೆ ಕಣ್ಣು ಮುಚ್ಚದ. ಹೀಗೆ ಹೆಣ್ತಿ ನಿನ್ನ ಬಾಯ ಮಣ್ಣು ತುಂಬಲಿ, ನೀ ಸಾಯಿಲಾರ್ದೆ ನಿನ್ನ ಕುಣಿಗೆ ಒಯ್ಲಕತ್ರಲ್ಲವ್ವ, ನಾ ಯಾಗ ಮಾಡ್ಲವ್ವ. ಮಗಳಿಗೆ ಅಂದ ಹೇಳ್ತಾಳ, ಮಗಳ ನಿಮ್ಮಪ್ಪ ಸತ್ತಿಲ್ಲ ಯವ್ವ, ಇರ್ಲಿ ಅವ ನಮ್ಮ ದೈವದಾಗ ಇಟ್ಟ ಪಡ್ಕೊಂಡು ಬಂದೀವಿ ಇಟ್ಟೆ ತಾಕೆ ಹೇಳ್ತಾಳ. ಏನ್ರಿ ಗಂಡಸ ಮಕ್ಕಳಿಗೆ ಅದು ಹೇಳ್ತಾಳ, ಮಗ ನಿಮ್ಮಪ್ಪ ಸತ್ತಿಲ್ಲ ಯಪ್ಪ, ಸುಮ್ಮನೆ ಕುಣಿಗೆ ಒಯ್ಲಕತ್ತಾರ ತಮ್ಮ, ಓ ಹೇಳ ಯಪ್ಪ. ಈಕಿ ಅವ ಇರ್ಲಿ ಅವ ಇರ್ಲಿ ಏನು ಮಾಡೋದು. ಅವ ಮೂಗೇರಿಸ್ಕೋತ ಅವ ತಿರುಗಲ. ಇದ್ರ ಮಾತೆ ಯಾರು ಕೇಳಲ್ರು. ಹೇಳ್ತೀನಿ ಹಂಗೆ ಒಯ್ದು ಹಣ ಒಯ್ದು ಕುಣಿಮ್ಯಾಗಿಟ್ಟುಕೊಳ್ಳೇನ ಅಲ್ಲಿ ಯಾವನ ಅಂದ, ಯಾರೇ ಸ್ವಾಮಿಗಳು ಕರ್ರಿ ಪಾದ ಇಡ್ಲಿ. ಅವ ಇನ್ನೂ ಸುತ್ತ ಹೆಣದ ಬಳಿ ಇದ್ದಿದ್ದೆ ಕುಡುಕ್ರೆ ಇರ್ತಾವ. ಚಲೋ ಮಂದಿ ಯಾವ ಹೆಣ ಬರ್ತಾರಂತೀರಿ ಈಗ. ಯಾಕಂದ್ರೆ ಹೆಣ ನಮ್ಮ ಮಠದ ಮಂದಿ ಹೋಗ್ತಿರ್ತಾವ, ಮಜಾ ಇರ್ತದೆ ನೋಡ್ಬೇಕು ನೀವು. ಏನ್ರಿ ನಮ್ಮಲ್ಲಿ ಏನು ಮಾಡ್ತಾವೆ, ಹಿಂದಕ್ಕೆ ಮುಂದಕ್ಕೆ ಒಯ್ತಾವದು ಹೆಣ. ಅದು ಒಯ್ಯೋದ್ರಾಗ ಒಮ್ಮೆ ತೆಳೆ ಮಾಡ್ಕೊಂಡು ಬಿದ್ದಿರ್ತದೆ. ನಮ್ಮಲ್ಲಿ ವಿಮಾನ ಮಾಡಲ್ರಿ, ನಮ್ಮ ಕಡೆ ವಿಮಾನದ ಮಾಡಲ್ಲ. ಸುಮ್ಮನೆ ಎರಡು ಕಟ್ಟಿಗೆ ಹಿಂಗೆ ಅಡ್ಡ ನಿಚ್ಚುಡುಕಿ ಮಾಡ್ದಂಗೆ ಮಾಡಿ ಕಣಕಿ ಹಾಕಿ ಅದ್ರ ಮ್ಯಾಗ ಕುಂದಿರ್ಸಿರ್ತಾವ. ಅದು ಅವು ಮೊದಲೇ ಕುಡ್ದಿದ್ದಿರ್ತಾವ. ಒಂದು ಹಿಂಗೆ ಹಿಂದ್ಕ ಮುಂದ್ಕೊಂಡು ಜೊಗ್ಗಾಡಿದ್ರೆ ಒಂದು ಕಾಲು ಎಡವತ್ತಂದ್ರೆ ಬೆತ್ತದು ಎಡ ಮೈ ಮ್ಯಾಗ ಹಾಕೊಂಡೆ ಬೀಳೋದು. ನೋಡಬೇಕು, ಸತ್ತಲ್ಲಿ ಭಾರಿ ಮಜಾ ಇರ್ತದ. ನಮ್ಮಲ್ಲಿ ಒಂದು ಘಟನೆ ಆಯ್ತು ಹೇಳ್ತೀನಿ ನಾನು ನಿಮಗೆ. ನಾ ಎಲ್ಲರೂ ಯಾರೇ ಸತ್ತಿದ್ರು ಅಂತಂದ್ರೆ ಕುಣಿಗೆ ಹೋಗಲ್ಲ, ಮಣ್ಣು ಕೊಡ್ಲಕ್ಕೆ ಹೋಗಲ್ಲ. ಅವ್ರ ಮನೆಗೆ ಹೋಗಿ ಅಂದ್ರೆ ಹೆಣಕ್ಕೆ ಒಂದು ಹಾರ ಹಾಕ್ಯಂದ ಬರ್ತೀವಿ. ಒಂದು 2 ಮಿನಿಟ್ ನಿಂತಂದ ಬರ್ತೀವಿ. ಒಬ್ಬರ ಮನೆಗೆ ಹೋಗಿದೆ. ಅದೇನು ನಾನು ಮಠಕ್ಕೆ ಬರೋದಲ್ಲ ಹೋಗೋದಲ್ಲ ಅದು. ಸುಮ್ಮ ಈಗ ಊರಾಗ ಅಂದ್ರೆ ಲಿಂಗಾಯತ್ರ ಸತ್ತದ, ಅಪ್ಪವ್ರು ಬಂದಿಲ್ಲ ತಂತರ ಬಾ ತಗೊಂಡು ಸುಮ್ಮ ಹೋಗಿದ್ದೀನಿ. ಒಂದು ಹಾರ ತೊಗೊಂಡು ಹೋದೆ. ಅದ್ರ ಕೊಳ್ಳೆ ಒಂದು ಹಾರ ಹಾಕದೆ. ಅದು ನಾ ಹೋದ ಕೂಡ ಅಪ್ಪರ್ ಹೊಂಟ್ರೆ ಅಪ್ಪರ್ ಬಂದ್ರೆ ಗಪ್ಪರೆ ಒಟ್ಟು ಯಾರು ಒಳಲ್ಲ. ನಾ ಪೂರ ಅವ್ರ ಮನೆಯಿಂದ ಹೊರಗಾಗುತ್ತಾನ ಯಾರು ಒಳಲ್ಲ. ಹೋಗ ಮನ್ಸದ ಮೇಲೆ ನಿಂತವನಿಗೆ ಹಾರಾಗಿರ ಹಾಕಿ ಬಂದು ಕೆಳಗೆ ಬಂದಿಂದ 1 ಮಿನಿಟ್ 2 ಮಿನಿಟ್ ನಿಂದಿರ್ತೀನಿ. ನಾವು ಒಂದು ಮೌನ ಆಚರಣೆ ಮಾಡ್ದಂಗೆ ಬಂದು ನಿಂದಿರ್ತೀನಿ. ಎಲ್ಲರೂ ಇರ್ತಾರೆ, ಊರನ್ನ ಎಲ್ಲ ಇರ್ತಾರೆ. ಹಂಗೆ ನಿಂತೀನಿ. ಸತ್ತವನು ಹೇಳ್ತೀನಿ ನನ್ನ ಮಗಲು ಹೇಳ, ನಾನು ನೋಡೇ ಇಲ್ಲ.
ನಾ ಹಾರ ಹಾಕಿ ಬಂದು ಕಾಯಿ ಹೊಡೆದಂದ ಇಲ್ಲಿ ಬಂದೆ ಅಂದ್ರೆ ನಿಂತೀನಿ. ಒಮ್ಮೆ ಆಕಿ ಏನು ತಿಳ್ತಾರೆ, ಏನಂದ್ರಿ ಅಂದ್ಲಾಯ್ತು. ಒಮ್ಮೆ ಚೀರಿದು ಕೂಡ ನನ್ನ ಕೈಕಲ್ಲ ಗಡ 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 ಏನಂದ್ರಿ ಅಂದ್ಲು. ಹಂಗೆ ಹೋಗಿ ಗಂಡನ ತೊಡೆ ಮೇಲೆ ಬಿದ್ದು ಒಂದು ಸೌನ್ ಅಳ್ಳಾಕತ್ಲು. ಊರಾಗೆಲ್ಲಕ್ಕಿಂತ ಪುರಾಣಕ್ಕೆ ನೀವೇ ಮುಂದೆ ಕುಂದಿರ್ತಲ್ಲೋ ನನ್ನ ರಾಜ, ಊರಾಗೆಲ್ಲಕ್ಕಿಂತ ಹೆಚ್ಚಿ ಪಟ್ಟಿ ನೀನೇ ಕೊಡ್ತಿದ್ದಲ್ಲೋ ರಾಜ. ಆ ಮಗ 5 ರೂಪಾಯಿ ಪಟ್ಟಿ ಕೊಟ್ಟಿಲ್ಲ ನನ್ನ ಮಠಕ್ಕೆ. ಅವ ಪುರಾಣ ರೀ ಬಿಡಿ, ಪುರಾಣ ಸಮೀಪಿಸೋದಕ್ಕೆ ಹಾಯ್ದಿಲ್ಲ. ಅದು ಎಲ್ಲರೂ ಕೊಡು ತಿರುಗಾದದು. ಅದಕ್ಕೆ ನಾನು ಪುರಾಣ ಪ್ರವಚನ ಪುಣ್ಯಕತೆ ಗೊತ್ತನ್ನೋದಕ್ಕೆ. ಈಗ ಒಂದು ಸೌನ ಹೇಳಕತ್ತಾಳ, ಇನ್ನು ಏನೇನು ವರ್ಣನ ಮಾಡ್ತಾಳೆ ನೋಡ್ಬೇಕತ್ತಾಳೆ. ನಿತ್ಯ ಮಗ ನಾನು ಹೇಳ್ತಾನಕ್ಕೆ ಇಟ್ಟು ಚಂದ ವರ್ಣನ ಮಾಡಕತ್ಲು. ಈ ಊರಾಗ ನಿಂದಿಂದ ಬೆಳಕಿತ್ತಲ್ಲೋ ನನ್ನ ರಾಜ. ಅದು ನೋಡ್ತೆ ಕೆಟ್ಟ ಕರಿ ಮಾರಿದು ಹಡ್ತಿ ಕುಡಿದು ಸಿಗರೇಟ್ ಸೇದಿ ಕೆಟ್ಟ ಸುಟ್ಟು ಇದ್ಲಾದಾಗಿದ್ದ. ಅವನಿಗೆ ಹತ್ತಾಳ, ನಿಂದಿದ್ದೆ ಬೆಳಕಾಗಿತ್ತಲ್ಲೋ ರಾಜ, ನೀ ಯಾವತ್ತೂ ಮಾಡ್ದಾಗೆ ಇರ್ತಿದ್ದಲ್ಲೋ ರಾಜ, ನೀ ಪಟ್ಟಿ ಅಂದ ನೀನೇ ಮೊದಲು ಕೊಡ್ತಿದ್ದಲ್ಲೋ ರಾಜ, ಎಲ್ಲಕ್ಕಿಂತ ಪುರಾಣಕ್ಕೆ ನೀನೇ ಮುಂದೆ ಕುಂದಿರ್ತೇವಲ್ಲ ರಾಜ. ನೀ ಅಪ್ಪೋರಿಗೆ ಕರೆಸ್ಬೇಕಂತಿದ್ದಿ, ಈಗ ಅಪ್ಪೋರು ಬಂದಾರ ನೋಡಿ ಕರ್ಕೋ ಆತಾಳ. ಹೆಣಕ್ಕೆ ರೀ, ಅಪ್ಪೋರು ಬಂದಾರ ನೋಡಿ ಕರ್ಕೋ ಅಂದ್ಕೊಳ್ಳೋ ನಾನು ಕೈಕಾಲು ನೋಡ್ಬೇಕತ್ಬಿಟ್ಟು. ಯಾಕಂದ್ರೆ ಈಗ ಹೆಂಡ್ರ ಮಾತು ಕೇಳೋದು ಭಾಳ. ಮತ್ತು ಈಗಿನ ಮಾತು ಕೇಳಿ ನಾನು ಕರ್ಕೋತಂದ್ರೆ ಏನು ಮಾಡಲಿ? ಇನ್ನ ಸಣ್ಣವ, ಇನ್ನೂ ಮಠ ಗಿಟ್ಟ ಕಂಡಾಬಿಟ್ಟು ಕಟ್ಟವ ನಾನು. ಚಂದ ಅಂತಾಳ್ರಿ, ನೀ ಅಪ್ಪವ್ರಿಗೆ ಕರಿಬೇಕಂತಿದ್ದಿ, ಅಪ್ಪವ್ರು ಬಂದಾರ ನೋಡಿ ಕರ್ಕೋರು ನನ್ನ ರಾಜ. ನನಗೆ 4-5 ದಿವಸ ಊಟ ಮಾಡಿಲ್ಲ ಏನ್ರಿ, ಜ್ವರ ನಿಂತಿಲ್ಲ ಅಂಜಿ. ಮತ್ತು ಇದು ಯಾವಾಗ ಬರ್ತದೋ ಯಾವಾಗ ಹೋಯ್ತದೋ ಯಾವಾಗ ಹೆಣ್ತಿ ಮತ್ತೆ ಕೇಳಿ ಬಂದು ಹೋಯ್ತಂದ್ರೆ ಏನು ಮಾಡಬೇಕು? ಮಜೆ ಇರ್ತದ. ಪಾಪಲ್ಲಿ ಒಯ್ದು ಕುಡಿ ಮ್ಯಾಗಂದು ಇಟ್ಟಾವ. ಇಟ್ಕೊಳ್ಳೇನ ಒಬ್ಬ ಅಂದ, ಯಾರೇ ಗುರುಗಳಿಗೆ ಕರ್ರಿ ಪಾದ ಹಿಡ್ಸೋನು. ಅವ ಇನ್ನೊಬ್ಬ ಏನೋ ಕುಡ್ದಿದೆ, ಅದಕ್ಕೇನು ಪಾದ ಹಿಡಿಸ್ತಾನೆ, ಅದೇನು ದಾನ ಕೊಟ್ಟಿದ್ದು ಧರ್ಮ ಕೊಟ್ಟು ಸುಮ್ಮ ಇಡು ಮಣ ಇಡು ಅಂದ್ಕೊಳ್ಳಿ. ಎಟ್ಟು ಆಯ್ತು, ನಾ ಹೋಗು ನೀ ಹೋಗು. ಮಣ್ಣು ಹೋಗ್ಲಕತ್ಕೊಂಡು ಇಲ್ಲಿಗೆ ಬತ್ತು ಗಪ್ಪೆ ಕೂತ. ಮಣ್ರಿ ಟೊಂಕಿ ಬತ್ತು ಅಟ್ಟ ಗಪ್ಪೆ ಕೂತಾನ. ಯಾವಾಗಂದ್ರೆ ಸ್ವಲ್ಪ ಹಿಂಗೆ ಕಣ್ಣು ತೆಗೆದು ನೋಡ್ದ, ಅವ 500 ಮುಂದೆ ನಿಂತಾನ. ಕಪ್ಪನೆ ಕಣ್ಣು ಮುಚ್ಚ ಹೇಳ್ತಾನೆ, ನಮ್ಗೆ ನಾ ಹೇಳಿ ನೀ ಹೇಳಿ ಸಲಿಕಿಲೆ ತೊಗೊಂಡು ಎಳೆದೇ ಎಳಿಲಕತ್ತು. ಇಲ್ಲಿಗೆ ಬತ್ತು, ಕುತ್ತಿಗೆಗೆ ಬತ್ತು. ಅವ ಸ್ವಾಮಿ ಏನಂದ, ಪರಮಾತ್ಮಂದ, ತಮ್ಮ ಮಣ್ಣು ಹಾಕಿಬಿಡ್ತಾಡ್ರಿ, ಒಂದು 2 ಮಿನಿಟ್ ಆ ಸಾವ್ಕಾರ ಜೋಡಿ ಮಾತಾಡೋದದ ಅಂದ. ಇವು ಮೊದಲೇ ಕುಡ್ದಿದ್ದು ಬಾಬಾ ಏನು ದೊಡ್ಡ ಸ್ವಾಮಿನಿ. ಅವು ಕುಡಿದು ನಿಜದಾಗ ಸ್ವಾಮಿಗೂ ಬೈಲಕತ್ವೆ. ಅಲ್ಲ, ಒಂದು ಮುಂಜಾನೆ ಸತ್ತದ ಈಗ ಮಾತಾಡಿಸ್ತೆ. ಸುಮ್ಮ ಹೋಗ, ಸ್ವಾಮಿ ತೆಲಿಗಿಲಿ ಕೆಟ್ಟದ್ದು, ನಡಿ ಇಲ್ರಿಪ್ಪ ಒಂದು 2 ಮಿನಿಟ್ ಅಂತ ತಡ್ರಿ, ಅದಕ್ಕೆ ಮಾತಾಡಿಸ್ತೀರ ಇವ ಸ್ವಾಮಿ ಅಂತಾನೆ. ಸುಮ್ಮ ಹೋಗ, ತಲೆ ತಿನ್ಬಿಡ್ತಾಡೆ ಎಲ್ಲ. ನೀವು ಒಟ್ಟೆ ಮಾತಾಡೇ ಕೊಡಲ್ಲ. ಕಡೆಗೆ ಒಬ್ಬ ಹಿರಿಯ ಮನುಷ್ಯ ಏನು ಮಾತಾಡಲಿ ಕೊಡ್ರಿ ಒಂದು ಮಿನಿಟ. ಏನಕ್ಕ 1 ಮಿನಿಟ್ನಾಗ ಏನು ಹೆಣ್ಣಲ್ಲಿ ತಿರುಗಿ ನಿಂದಿರ್ತದ? 1 ಮಿನಿಟ್ ಮಾತಾಡಲಿ, ಏನು ಮಾತಾಡಲಿ. ಬಾರೋಪ್ಪ ದೊಡ್ಡ ಪವಾಡ ಪುರುಷ ಬಾ. ಅವನಿಗೆ ಸ್ವಾಮಿ ಸಾವ್ಕಾರ ಅಂದ. ಮಾಡ್ದ ಮಣ್ಣ ಕೂತು. ಸ್ವಾಮಿ ಮಾತಾಡ್ಸಕತ್ತಾನ್ರಿ, ಸಾವ್ಕಾರ ಅಂದ. ಅಂದ. ಅವು ಗಾಬರಿ ಅದು ಸುತ್ತಮುತ್ತ ನಿಂತಿದ್ವಿ. ಅಲ್ಲಕತ್ತದಲ್ಲ. ನೀ ನನಗೊಂದು ಕಾಳ ದಾನ ಮಾಡಬೇಡ, ಒಂದು ಪೈಸಾ ದಾನ ಕೊಡಬೇಡ, ನೀ ಎದ್ದು ಬಾ ಅಂದ. ಮಂಡ ಕೂತ್ ಏನಂದವ, ಕರೆ ನನ್ನ ತಲೆ ಮೇಲೆ ಕೈ ಇಟ್ಟು ಆಣಿ ಮಾಡಿ ಹೇಳು ಅಂದ. ನಾ ಏನು ನೀಡಬಾರ್ದಿಲ್ಲ, ಇಲ್ಲ ನೀಡೋದಿಲ್ಲ. ಜೋಳ ನೀಡೋದಿಲ್ಲ, ಇಲ್ಲ ರೊಕ್ಕ ನೀಡೋದಿಲ್ಲ. ಹಂಗಂದ್ರೆ ನಾ ಇದ್ದಿತ್ತು, ನನ್ನ ತಲೆ ಮೇಲೆ ಕೈ ಇಟ್ಟು ಆಣಿ ಮಾಡಿ ಹೇಳು, ಸತ್ಯೋಗಲ್ಪ ನೀ ಏನು ನೀಡಬೇಡ, ಎದ್ದು ಬಾ ಅಂದ. ಹೇಳಕ್ಕೇನು ಬರ್ತದೆ, ನಿಲ್ತಾನೆ ಹೋಗ್ದಾವ. ಅದು ಹ್ಯಾಂಗೆ ಮಾಡ್ಬೇಕು? ಕೆದರ್ ಎತ್ಕೊಂಡು ನಾ ಕೆದರ್ ನೀ ಕೆದರ್ ತಂದು ಇದು ಕೆದರದ ಕೂಡನು ಎದ್ದು ಓಡಾಕತ್ತು ಬಿಡ್ತಿದ್ದು ಕುಣ್ಯಾಂದ ಎದ್ದು. ಸಾವ್ಕಾರ ಮುಂದೆ ಸಾವ್ಕಾರ ಓಡಾಕತ್ತ, ಅವ್ನು ಹಿಂದೆ ಅವ್ನು ಹೆಣ್ತಿ ಓಡ್ಲಾಕತ್ಲು. ಹಿಂದಿಂದ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಓಡಾಕತ್ತು. ಅಲ್ಲಿ ಮಣ್ಣು ಕೊಡಕ್ಕೆ ಹೋದವ್ರು ಎಲ್ಲರೂ ಕುಣಿಬಲಿ ಹಾಕಿರ್ತಾರೆ. ಆ ಗಿಡದ ಕೆಳಗೆ ಈ ಗಿಡದ ಕೆಳಗೆ ಕೂತಿರ್ತಾವಲ್ಲ, ಅಲ್ಲಿ ನೋಡುವ ನಿಮ್ಮ ಸಾವ್ಕಾರ ರಣ ಎತ್ತದ ತಂದು ಎಲ್ಲವೂ ಅವು ಓಡಾಕತ್ತು. ಹೇಳ್ತೀನಿ, ಓಡಿ ಮನೆಗೆ ಬಂದು ಕೂಡ ಅವ್ನು ಹೆಣ್ತಿ ಹಿಂಗೆ ತಿರ್ಗಿಸಿ ಕೊಟ್ಲು. 2 ಕ್ವಾಟ್ಲು ಮುಂಜಾನೆ ಉಪವಾಸ ಕೂತಿದ್ದು ಒಂದು ಸಂಗಟ. ಏನ್ರಿ ಹೇಳ್ತೀನಿ, 2 ಕ್ವಾಟ್ಲು ಯಾಕ ನನಗೆ ಕೊಡ್ಲಕತ್ತಿದ್ದಿ ಅಂದ. ಅವಾಗಕ್ಕೆ ಹೆಣ್ತಿ ಅಂದ್ಲು, ನಿನ್ನ ಬಾಯ ಮಣ್ಣು, ನಿನ್ನ ಕುಣ್ಯಾಗ ಕುಂದ್ರಿಸಿ ಮ್ಯಾಲ 3 ಮುಲ್ಲಂಗಿ ಊರ್ಲಿ ಏನ್ರಿ, ನಿನ್ನ ಹೆಣದ ಮೇಲೆ ನೆವಣಿ ಬಿತ್ತಲಿ. ಅಕ್ಕಿ ಗಂಡಗ ಬಾಯಿಗೆ ಬಂದಿಂದ ಬೈಕೋತ, ನಿನ್ನ ಬಾಯ ಮಣ್ಣು ಕರಿಕರ ಸತ್ತಿದ್ರೆ ಬೇಸಿತ್ತಲ್ಲ ಅಂದ್ಲು. ಯಾಕಂದ ನೀ ಕರಿಕರ ಸತ್ತಿದ್ರೆ ಬೇಸಿತ್ತು. ಊರು ದೊಡ್ಡ ಸಾವ್ಕಾರ ಸತ್ತಾನ ತಿಳ್ಕೊಂಡಂದು 1 ಲಕ್ಷ ರೂಪಾಯಿ ಮಣ್ಣು ಕರೆಸ್ತಂದಾರ. ನಿನ್ನ ಬಾಯ ಮಣ್ಣು ಅಂದ. 1 ಲಕ್ಷ ರೂಪಾಯಿ ಮಣ್ಣು ಕರೆಸ್ತಂದಾರ ಏನ್ರಿ, 1 ಲಕ್ಷ ರೂಪಾಯಿ ಮಣ್ಣು ಕರೆಸ್ತಂದಾರ.
ಅವನು ಅದು ಯಾರಿಗೆ ದಾನ ಮಾಡಿ ಕುಡಿರಿ ಕುಡಿರಿ ನಾಷ್ಟ ಮಾಡ್ರಿ ಸುಡತ್ತೀರಿ ಸುಸ್ಲತ್ತೀರಿ ಉಪ್ಪಿಟ್ಟು ಮಾಡ್ರಿ ಹಿಂಗೆಲ್ಲ ತಿಂದು 1 ಲಕ್ಷ ರೂಪಾಯಿ ಮಣ್ಣು ಖರ್ಚು ಮಾಡ್ಯಾವ. ಯಾವಾಗ ಕೇಳಿದ್ಲು ನೀ ಕರೆ ಸತ್ತಿದ್ರೆ ಬೇಸಿತ್ತಲ್ಲ, 1 ಲಕ್ಷ ರೂಪಾಯಿ ಮಣ್ಣು ಖರ್ಚು ಮಾಡ್ಯಾರ ಆತು ಕಲಸ ಆಯ್ತು, ಕರ್ಕರನೇ ಸತ್ತೋಯ್ತು. ಏನು ಮಾಡು? ಇವು ನಮ್ಮ ಜೀವನ, ಇವು ನಮಗೆ ನಾಳೆ ಆಗ್ಬೇಕು, ನಾಡ್ದು ಆಗ್ಬೇಕು, ಇನ್ನು 10 ವರ್ಷಕ್ಕೆ ಆಗ್ಬೇಕು, 1 ವರ್ಷಕ್ಕೆ ಆಗ್ಬೇಕು, ಹಿಂಗೆಲ್ಲ ನಾವು ಜೀವನ ಇಟ್ಟಿರ್ತೀವಲ್ಲ. ಶರಣರ ಜೀವನ ಹಂಗಲ್ಲ.